ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಪರಮ ಪೂಜ್ಯ ಗುರುಗಳಿಗೆ ವಂದಿಸಿ ವೇದಿಕೆಯಲ್ಲಿ ಹಾಗೂ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಭಗವತ್ ಸ್ವರೂಪಗಳಾದ ನನ್ನ ಎಲ್ಲ ಸೋದರ ಸೋದರಿಯರಿಗೆ, ಮುದ್ದು ಮಕ್ಕಳಿಗೆ, ನಿಮ್ಮ ಪ್ರೀತಿಯ ಗಾಯಕ ನಟ ಶಶಿಧರ್ ಕೋಟೆ ಮಾಡೋ ನಮಸ್ಕಾರ. ಮನಸ್ಸು ತುಂಬಿ ಬಂದಿದೆ, ಹೃದಯ ತುಂಬಿ ಬಂದಿದೆ. ಯಾಕೆಂದರೆ ನಮ್ಮ ಸುಧಮ್ಮ ಒಂದು 20 ವರ್ಷಗಳ ಬಾಂಧವ್ಯ ನನಗೆ. ಸುಧಾ ತ್ಯಾಗರಾಜ್ ಅವರ ಎಲ್ಲ ಸಾಧನೆಗೂ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ತೀರಾ? ಸುಧಮ್ಮ, ನಿಮ್ಮ ಎಲ್ಲ ಚಟುವಟಿಕೆಗಳು ನಿತ್ಯೋತ್ಸವ ಆಗಬೇಕು. ಇಂಥ ಒಂದೇ ಮಾತಲ್ಲಿ ನಿತ್ಯೋತ್ಸವ ಆಗಿ ಇಂಥ ಚಟುವಟಿಕೆ ಬರಬೇಕು. ಇದು ಎಲ್ಲವೂ ಕೂಡ ನಾವು ಯಾವ ಪಾರ್ಟಿ ಆಗಲಿಕ್ಕೆ ಯಾವುದು ಮುಖ್ಯ ಅಲ್ಲ. ಏನ್ ಗಿಟ್ಟಮ್ಮ, ಯಾವುದು ಮುಖ್ಯ ಅಲ್ಲ. ನಾವೆಲ್ಲ ಒಂದೇ ಎನ್ನುವ ಸನಾತನ ಸಂಸ್ಕೃತಿಯ ಮೂಲ ಇವರಲ್ಲಿದೆ. ಅದಕ್ಕೋಸ್ಕರ ಹೆಮ್ಮೆ ಪಡಬೇಕು ನಾವು ಸನಾತನ ಸಂಸ್ಕೃತಿಯವರು ಅಂತ. ರಾಜಕೀಯವಾದ ವ್ಯೂಸ್ ಬೇರೆ ಇರ್ಬೋದು. ಒಬ್ಬರೊಂದು ಪಾರ್ಟಿ ವೋಟ್ ಹಾಕ್ಬೋದು, ಇನ್ನೊಂದು ಪಾರ್ಟಿ ವೋಟ್ ಹಾಕ್ಬೋದು. ಅದು ಮುಖ್ಯ ಅಲ್ವೇ ಅಲ್ಲ. ನಾನೊಬ್ಬ ಕಲಾವಿದನಾಗಿ ನನ್ನ ಎಲ್ಲ ಪಾರ್ಟಿಯವರು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞನಾಗಿರ್ತೀನಿ. ಆದರೆ ನಮ್ಮ ಸಂಸ್ಕೃತಿಯಿಂದ ಬಂದಾಗ ಬಂಧುಗಳೇ, ದಯವಿಟ್ಟು ನಮ್ಮ ಭಾರತದ ಮೂಲ ಸಂಸ್ಕೃತಿಯನ್ನು ಮರಿಬೇಡಿ. ಇದನ್ನು ನಾನು ಬಹಳ ಒಂದು ಪ್ರೀತಿಯಿಂದ ನಿಮ್ಮಲ್ಲಿ ಹೃದಯದಿಂದ ಕೇಳಿಕೊಳ್ತಾ ಇದ್ದೀನಿ. ಯಾಕೆ ತುಂಬಾ ದಾಳಿ ಆಗ್ತಾ ಇದೆ ನಮ್ಮ ಸನಾತನ ಸಂಸ್ಕೃತಿಗೆ. ನಾವೆಲ್ಲ ಸನಾತನ ಸಂಸ್ಕೃತಿಯನ್ನು ಹೇಳೋದಕ್ಕೆ ಹೆಸಿಟೇಷನ್ ಎಷ್ಟೋ ಕಡೆ ಇದಾಗಬಾರದು. ಇದು ಯಾವುದೇ ಪಕ್ಷದ ಸ್ಲೋಗನ್ ಅಲ್ಲ. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಇದು ನಮ್ಮ ಮೂಲ ತತ್ವ. ಇದು ಭಾರತಾಂಬೆಯಲ್ಲಿ ನಮ್ಮ ತಾಯಿಯನ್ನು ಕಾಣ್ತೀವಿ, ಕನ್ನಡ ತಾಯಿಯಲ್ಲಿ ನಮ್ಮ ತಾಯಿಯನ್ನು ಕಾಣ್ತೀವಿ. ಮೂರು ತಾಯಿಯನ್ನು ಯಾವತ್ತೂ ಬರಬಾರದು. ಒಂದು ದೇಶ, ಒಂದು ನಾಡು, ಒಂದು ನಮ್ಮ ಹೆತ್ತ ತಾಯಿ. ಅದೆಲ್ಲ ಸಂಸ್ಕಾರವನ್ನು ನಾವು ಸುಧಾರಣೆ ನೋಡ್ಬೋದು. ಆಮೇಲೆ ಸರಸ್ವತಿ ಮೇಡಮ್ ಅವರಿಗೆ ಕೂಡ ನನ್ನ ವಂದನೆಗಳು. ಅಮ್ಮನ ಆಶ್ರಯ ಚಾರಿಟೇಬಲ್ನ ಈ ಟ್ರಸ್ಟಿನ ಈ ಸುಂದರ ಕಾರ್ಯಕ್ರಮ ಎಲ್ಲ ಸನ್ಮಾನಿತರಿಗೆ ನನ್ನ ವಂದನೆಗಳು. ನಿಮ್ಮ ಆ ಒಂದು ಸಾಧನೆಯನ್ನು ಗಮನಿಸಿ ಗುರುತಿಸಿ ಸುಧಾಮ ಅವರು ನಿಮ್ಮನಲ್ಲಿ ಬರಮಾಡಿಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು. ಒಳ್ಳೆಯದಾಗಲಿ. ವೇದಿಕೆಯಲ್ಲಿ ಎಲ್ಲರ ಬಗ್ಗೆ ನಾನು ಅರ್ಧ ಗಂಟೆ ಒಂದು ಗಂಟೆ ಮಾತಾಡ್ಬೋದು, ಸಮಯ ಇಲ್ಲ. ನೀವು ಸಾಧಕರೇ, ಇಲ್ಲಿ ಅಲ್ಲಿ ಕೂದವರು ನಾವೆಲ್ಲ ಒಂದೇ. ಜಾತಿ ಮತವನ್ನು ಮೀರಿ ಎಲ್ಲರೂ ಒಂದಾಗೋಣ. ನಮ್ಮ ವೆಂಕಟರಾಜ್ ಇದು ಬಿಟ್ಟು 50% ಅವರೇ ಮಾಡಿಬಿಡ್ತಾರಲ್ಲ, ಅಂತ ಒಬ್ಬ ಅದ್ಭುತ ಆ್ಯಂಕರ್ ಜೋರಾಗಿ ಚಪ್ಪಾಳೆ ಕೊಡಬೇಕು. ನನ್ನ ತಮ್ಮ ಅದ್ಭುತ ಕಲಾವಿದ, ಕನ್ನಡ ಕೇಳಬೇಕಿದ್ದದ್ದು. ಕನ್ನಡ ನಾನು ಏನೋ ಸ್ವಲ್ಪ ಒಳ್ಳೆ ಕನ್ನಡ ಕೇಳ್ಕೊಂಡು ಬೆಳೆದಿದ್ದೀನಿ. ನಾನೇನು ಪಂಡಿತನಲ್ಲ, ಅಪಭ್ರಂಶಗಳ ಸರಮಾಲೆಯೇ ನೋಡ್ತಾ ಇದ್ದೀನಿ. ನಾನು ಚಾನಲ್ಗಳಲ್ಲಿ ಹೋದ ಕಡೆ ನೋಡ್ತೀನಿ. ನಾನು ಲಿಸ್ಟ್ ಮಾಡ್ಬೋದು, ಇಡೀ ದಿವಸ ಕೂತು ಲಿಸ್ಟ್ ಮಾಡಿ ಯಾವುದೆಲ್ಲ ತಪ್ಪಿದೆ ಅಂತ. ನನ್ನಲ್ಲಿ ತಪ್ಪಿದ್ರು ಹೇಳಿ, ಏನು ಮಾಡೋದು? ಆಕ್ಸೆಪ್ಟ್ ಮಾಡಬೇಕು. ಸಿರಿಗನ್ನಡ ಹೇಳೋದು, ಹೋಗೋದು ಮುಂದೆ ಕನ್ನಡ ತಾಯಿ ಕ್ಷಮಿಸಮ್ಮ ಅಂತ. ಅಂಥದ್ರಲ್ಲಿ ಇಂಥವ್ರು ಅಪ್ರೂಪ, ಇಂಥ ದಿನ ಕೂಡ ಬೇಕು ನನಗೆ. ಬಂದರೆ ಎಲ್ಲರಿಗೂ ಶುಭವಾಗಲಿ. ಎಲ್ಲ ಭೇದ ಮರೆತು ಬನ್ನಿ ನಾವು ಸಮಾನ, ಸಾರುವ ಎಂದು ಎಲ್ಲರೂ ಒಂದು, ಸಾರುವ ಎಂದು ಎಲ್ಲರೂ ಒಂದು, ಇದುವೇ ನವದಾನ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ. ಮಕ್ಕಳಿಗೊಂದು ಹೇಳಿ ಹೋಗ್ತೀನಿ ವಿಷಯ. ಎಲ್ಲ ಭಾಷೆಗಳನ್ನು ಪ್ರೀತಿಸಿ. ಇದು ಹೆಚ್ಚಿನ ಕಡೆ ಹೇಳ್ತಾರೆ. ಅಡಿಗರಿದ್ದಾರೆ, ನಮ್ಮ ಸಾಂಸ್ಕೃತಿಕ ರಾಯಭಾರಿ ಅಡಿಗರಿದ್ದಾರೆ ನೋಡಿ. ಅಡಿಗರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಅವರು ನಿಜವಾದ ಅರ್ಥದಲ್ಲಿ ಸುಧಮ್ಮ ನಮ್ಮ ಸಾಂಸ್ಕೃತಿಕ ರಾಯಭಾರಿ. ಸುಮಾರು ಒಂದು 25 ವರ್ಷಗಳ ಬಾಂಧವ್ಯ ನಮಗವರೆಗೂ. ನಮ್ಮ ಸುಧಾವನ್ನು ಅವರ ಶಿಷ್ಯನೇ. ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅದು ಎಷ್ಟು ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೀನಿ. ಈಗಲೂ ಕೂಡ ಅವರ ಉತ್ಸಾಹ 25ರ ತರುಣನ ಉತ್ಸಾಹ ಇದೆ. ಅಮ್ಮ ಬಂದಿದ್ದಾರೆ ಒಟ್ಟಿಗೆ ಅಲ್ವಾ, ಹಾಗಾಗಿ ಇನ್ನೂ ಸ್ಪಿರಿಟ್, ಜನ್ಮದ ಜೋಡಿ. ಎಲ್ಲರಿಗೂ ಶುಭವಾಗಲಿ. ಮಕ್ಕಳೇ, ಎಲ್ಲ ಭಾಷೆಗಳನ್ನು ಪ್ರೀತಿಸಿ, ಎಲ್ಲರನ್ನೂ ಪ್ರೀತಿಸಿ. ನಮ್ಮ ಕನ್ನಡವನ್ನು ಮರಿಬೇಡಿ, ನಮ್ಮ ಕನ್ನಡವನ್ನು ಮರಿಬೇಡಿ. ಮಕ್ಕಳೇ, ಮಮ್ಮಿ ಡ್ಯಾಡಿ ಬೇಡ, ಅಪ್ಪ ಮನೆ. ಒಳ್ಳೆದಾಗಿ ಎಲ್ರಿಗೂ. ಭಾರತ್ ಮಾತಾ ಕಿ ತಾಯಿ ಭುವನೇಶ್ವರಿಗೆ, ದಿನೇಶ್ ಭಯ್ಯ ಜೋರಾಗಿ ಹೇಳಿ. ಭಾರತ್ ಮಾತಾ ಕಿ ತಾಯಿ ಭುವನೇಶ್ವರಿಗೆ ನಮಸ್ಕಾರ. ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಲೇಖನಿಯಿಂದ ಕನ್ನಡವನ್ನು ಪಸರಿಸಿದ್ರೆ, ಶಶಿಧರ ಕೋಟೆಯವರು ಆಡುವ ಮಾತುಗಳಿಂದ ನಮ್ಮ ಎದೆಯ ಧ್ವನಿಯನ್ನ ಜಾಗೃತವಾಗಿರಿಸ್ತಾರೆ. ಧನ್ಯವಾದಗಳು ಸರ್.
ಶಶಿಧರ ಕೋಟೆ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಅಜಯ್ ಶಂಕರ್ ಅವರು ಖ್ಯಾತಕ ಸರ್ ದಯಮಾಡಿ ವೇದಿಕೆ ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಅಜಯ್ ಶಂಕರ್ ಅವರು ದಯವಿಟ್ಟು ವೇದಿಕೆ ಬನ್ನಿ ಸರ್. ಖ್ಯಾತ ಗಾಯಕರು, ಕಲಾ ಪ್ರೋತ್ಸಾಹಕರು, ನಮ್ಮ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ಗೆ ಮೊದಲಿನಿಂದಲೂ ಕೂಡ ಒಬ್ಬರು ಸದಸ್ಯರಾಗಿದ್ದುಕೊಂಡು ಪ್ರತ್ಯಕ್ಷ ಪರೋಕ್ಷ ಸಹಕಾರವನ್ನು ಕೊಟ್ಕೊಂಡು ಬಂದಂಥವರು ಅಜಯ್ ಶಂಕರ್ ಅವರು. ದಯಮಾಡಿ ಅವರು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ, ಇನ್ನು ನಮ್ಮ ಗೌರವ ಸಮರ್ಪಣೆಯ ಕಾರ್ಯಕ್ರಮಕ್ಕೂ ಮುನ್ನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಶ್ರೀ ಶ್ರೀ ವೇದಮೂರ್ತಿ ಡಾಕ್ಟರ್ ಕಾಡಯ್ಯ ಹಿರೇಮಠರು ಸ್ವಾಮೀಜಿಗಳು, ದುರ್ಗಾ ಪರಮೇಶ್ವರಿ ಮತ್ತು ಶ್ರೀ ಕಾಳಿಕಾ ದೇವಿಯ ಆರಾಧಕರು, ಬಹಳ ಮುಖ್ಯವಾಗಿ ಸಾಂಸ್ಕೃತಿಕ ಹಿತಚಿಂತಕರು, ನಾಡಿನ ಉದ್ದಗಲಕ್ಕೂ ಕೂಡ ನಮ್ಮ ಸಂಸ್ಕೃತಿಯನ್ನು ಪಸರಿಸುತ್ತಲೇ ತನ್ನ ಮಠದ ಮುಖೇನ ಸಾಕಷ್ಟು ಸಮಾಜವನ್ನು ಜಾಗೃತವಾಗಿ ಇರಿಸುವಂತಹ ಓರ್ವ ಸ್ವಾಮೀಜಿಗಳ ಪೈಕಿ ಇವರು ಕೂಡ ಒಬ್ಬರು. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಕಾಡಯ್ಯ ಸ್ವಾಮೀಜಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ದಯಮಾಡಿ ಆಶೀರ್ವಚನದ ನುಡಿಗಳನ್ನು ಆಡಬೇಕು ಅಂತ ಕೋರ್ತಾ ಇದ್ದೇನೆ. ಇದಾದ ಮೇಲೆ ತಾವೆಲ್ಲ ಕಾತರದಿಂದ ನಿರೀಕ್ಷಿಸ್ತಾ ಇರತಕ್ಕಂಥ ಮಹಿಳಾ ಸಾಧಕಿಯರನ್ನು ಪುರಸ್ಕರಿಸುವಂತಹ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವದ ಸಾಧಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣ ನಮಸ್ತುತೆ. ಆರಾಧ ದೇವಿಯಾದಂಥ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ಕಾಳಿಕಾ ದೇವಿಯ ಮನವನ್ನು ನಡೆಸುತ್ತಾ ಇವತ್ತಿನ ದಿವಸ ಈ ಒಂದು ವಿಶ್ವ ತಾಯಿಯ ನಮ್ಮ ನಿಮ್ಮ ಜನ್ಮ ನೀಡಿದ ತಾಯಿಯ ವಿಶ್ವ ಮಾತೆಯ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾದಂತಹ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ಹಮ್ಮಿಕೊಂಡಂತಹ ವಿವಿಧ ಸಾಧಕರಿಗೆ ಪ್ರಶಸ್ತಿ ಸಮಾರಂಭ ಮತ್ತು ಈ ವೇದಿಕೆಗೆ ಆಗಮಿಸಿದಂತಹ ಗಣ್ಯಮಾನ್ಯರಿಗೆ, ಕಲಾವಿದರಿಗೆ, ಗಾಯಕರಿಗೆ, ಅವರಿವರೆಲ್ಲದೆ ಸಾಧಕರಿಗೆ ಸ್ವಾಗತ ಹೇಳುತ್ತಾ ಅಭಿನಂದನೆ ಹೇಳುತ್ತಾ, ಇವತ್ತಿನ ದಿವಸ ವಿಶ್ವ ಮಹಿಳಾ ದಿನಾಚರಣೆ ಅಂದರೆ ಈ ಭೂಮಿ ಇರೋದು ತಾಯಿ, ಜನ್ಮ ನೀಡಿದವರು ತಾಯಿ. ಆದರೆ ನಾವು ಏನು ಮಾಡ್ತಾ ಇದ್ದೇವೆ, ನಾವು ಹೆಂಗೆ ನಡೀತಾ ಇದ್ದೇವೆ ಅನ್ನೋದು ನಾವು ವಿಚಾರ ಮಾಡ್ಕೋಬೇಕು. ಎಲ್ಲರೂ ಆಚರಣೆಗೋಸ್ಕರ ಮಹಿಳಾ ಆಚರಣೆ ಮಾಡ್ತಾ ಇದ್ದೀವಿ, ಏನೋ ವರ್ಷಕ್ಕೆ ಬರ್ತಾ ಇದೆ, ಮಹಿಳಾ ಆಚರಣೆ ಮಾಡ್ತಾ ಇದ್ದೀವಿ, ಎಲ್ಲ ಸಂಘಟನೆ ಭಾಗವಹಿಸ್ತಾ ಇದ್ದೀವಿ, ಎಲ್ಲ ಆಯಿತು. ಆದರೆ ಒಂದು ಕಿವಿ ಮಾತನ್ನು ವ್ಯಕ್ತಪಡಿಸ್ತೇನೆ. ನಾವು ನಿನ್ನೆ ಇದೇ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದೆ. ಶಶಿಕಲಾ ಅಂತ ಅವರು ನಿನ್ನೆ ಕಾರ್ಯಕ್ರಮ ಇಟ್ಟರು, ಮಹಿಳಾ ದಿನಾಚರಣೆದು. ಆ ಕಾರ್ಯಕ್ರಮ ಎಲ್ಲಿತ್ತಪ್ಪ ಅಂತಂದರೆ ಅನಾಥಾಶ್ರಮ, ವೃದ್ಧಾಶ್ರಮದಲ್ಲಿತ್ತು. ನಾನು ನಿನ್ನೆ ನೋಡಿದೆ, ಈಗಿನ ಕಾಲದಲ್ಲಿ ದಿನಮಾನಗಳಲ್ಲಿ ತಮ್ಮ ತಾಯಿಗೆ ಹುಟ್ಟಿದಂಥ ಮಕ್ಕಳು, ತನ್ನ ತಾಯಿಗೆ ಹುಟ್ಟಿದಂಥ ಮಕ್ಕಳು ತಾಯಿಯನ್ನು ಮನೆಯಿಂದ ಹೊರಗೆ ಹಾಕುತ್ತಿದ್ದಲ್ಲ, ಎಷ್ಟು ಹೊರಗಿರ್ಬೋದು ಅಂತ ವಿಚಾರ ಮಾಡಿದ್ದೆ ನಾನು. ನಿನ್ನೆ ನಾನು ಅನಾಥಾಶ್ರಮ ನೋಡಿದೆ. ಸರ್ವೇ ಸಾಮಾನ್ಯವಾಗಿ 500 ಜನ ಇರ್ಬೋದು, 500-600 ಜನ ಇರ್ಬೋದು. ಬರೀ ಎಲ್ಲ ಹಿರಿಯ ಪಾಲಕರೇ ಇದ್ದರು, ಹಿರಿಯ ಪಾಲಕರಿದ್ದರು, ತಂದೆಗಳು ಇದ್ದರು, ತಾಯಿಗಳಿದ್ದರು. ನಮಗೆ ದುಃಖ ಅನಿಸ್ತಾ ಇದೆ. ಯಾಕೆ ಅಂದರೆ ಜನ್ಮ ನೀಡಿದ ತಾಯಿಯನ್ನು ಮನೆಯಿಂದ ಹೊರಗೆ ಹಾಕಿ ನಮಗೆ ಮಡಿಲಿ ಬಂದ ನಂತರ ಮಡದಿ ಮತ್ತು ಮಾತನ್ನು ಕೇಳಿ ತಾಯಿಯನ್ನು ಹೊರಗೆ ಹಾಕಿ ಅವಳಿಗೆ ಉಪವಾಸ ವನವಾಸ ಕೊಟ್ಟು ನಾವು ಮನೆಯಲ್ಲಿ ಬೇಕಾದ ತಿಂದು ಮಲ್ಕೊಂಡು ಆಯುಷ್ಯ ಬಿಡ್ತಾ ಇದ್ದೀವಿ ಮಕ್ಕಳಾಗಿ. ನಮ್ಮ ತಾಯಿ ಹೊರಗಡೆ ಮಣ್ಣು ತಿಂತಿದ್ದಾಳೆ. ಇದನ್ನು ನಾವು ಎಚ್ಚರಿಸಬೇಕು. ಮೊದಲು ಕೊಡಬೇಕಾದ್ರೆ ತಂದೆ ತಾಯಿಯನ್ನು ಕೃಪೆಯಾಗಿ ವಿಚಾರವಾಗಿ ಹೇಳ್ತಾ ಇದ್ದೇನೆ. ನಮ್ಮ ಮಕ್ಕಳಿಗೆ ನಾವು ಸಂಸ್ಕೃತವನ್ನು ಕಲಿಸಬೇಕು. ಯಾವ ರೀತಿ ಕಲಿಸಬೇಕು? ಅಪ್ಪ, ತಾಯಿ, ಅಣ್ಣ, ತಮ್ಮ, ತಂಗಿ, ಅಕ್ಕ, ಬಂಧು, ಬಳಗ, ಈ ಥರ ನಾವು ಸಂಸ್ಕೃತವನ್ನು ಕಲಿಸಬೇಕು. ಬರೀ ನೀವು ಶಿಕ್ಷಣಕ್ಕೆ ಒತ್ತು ಕೊಟ್ಟರೆ ನಮ್ಮ ಸಂಸ್ಕೃತ ಕಲಿಸೋದ್ರಿಂದ ನಾಳೆ ಮಕ್ಕಳು ನಮ್ಮ ಹೊರಗೆ ಹಾಕಿಬಿಡ್ತಾರೆ. ಯಾಕಪ್ಪ ಅಂತಂದ್ರೆ ಹೊರದೇಶದ ಮಕ್ಕಳು
ಮಗ ಏನು ಮಾಡ್ತಾ ಇದ್ದಾನೆ? ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ, DC ಇದ್ದಾನೆ, AC ಇದ್ದಾನೆ. ಆದರೆ ತಾಯಿಗೆ ಜ್ವರ ಬಂದರೆ ಮಗ ನೋಡುವಷ್ಟು ಪುರುಷೊತ್ತಿರಲ್ಲ, ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಶಿಕ್ಷಣ ಕೊಡುವುದರಿಂದ ಸಂಸ್ಕೃತಿ ನಾವು ಕಲಿಸಿರಲ್ಲ. ಅದಕ್ಕಾಗಿ ಈ ದಿನಮಾನದಲ್ಲಿ ತಂದೆ ತಾಯಿ ಆಸ್ತಿ ಯಾರು ಇದ್ದಾರಲ್ಲ ಅವರನ್ನು ಬಿಟ್ಟರೆ ದೇವರು ಯಾರೂ ಇಲ್ಲ. ಮೊದಲು ನೀವು ತಂದೆ ತಾಯಿಗೆ ಒಂದು ತುತ್ತನ ಹಾಕಿ ಮಕ್ಕಳಿಗೆ ಸಂಸ್ಕೃತಿ ಕಲಿಸಿ. ಇಲ್ಲವಾದರೆ ನಮ್ಮ ಹನಿವರದ ಬರೆದಂಥ ಶಿವ ಅವನಿಂದಲೂ ಬರಲು ಸಾಧ್ಯವಿಲ್ಲ, ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವ ಥರ ಚಿಕ್ಕವರಿದ್ದಾಗ ನಾವು ಸಂಸ್ಕೃತಿ ಕಲಿಸ್ತೀವಲ್ಲ ಅದೇ ಉಳಿಯುತ್ತದೆ. ಅದಕ್ಕಾಗಿ ನಾನು ಎಲ್ಲರಿಗೂ ಹೇಳಲು ಇಷ್ಟಪಡ್ತೀನಿ, ಮೂರ್ತಿ ಚಿಕ್ಕದಾಗಲು ಕೀರ್ತಿ ದೊಡ್ಡದಾಗಬಹುದು, ಆದರೆ ಅದರ ಸಮೇತವಾಗಿ ತಂದೆ ತಾಯಿಯಾದವರು ತಮ್ಮ ಮಕ್ಕಳಿಗೆ ಸಂಸ್ಕೃತಿ ಕಲಿಸಬೇಕು, ಪಾಲನೆ ಕಲಿಸಬೇಕು. ಇಲ್ಲವಾದರೆ ನಾಳೆ ನಮಗೂ ಅನಾಥಾಶ್ರಮ ಬರುತ್ತದೆ. ಈಗ ಹಲವಾರು ವರ್ಷ 20 ವರ್ಷದ ನಮ್ಮ ಅಮ್ಮನವರು ಸುಧಾಮನವರು ನಮಗೂ ಪರಿಚಯ. ಆದರೆ ನಮ್ಮ ಊರು ದೃಷ್ಟಿಯಲ್ಲಿ ಅವಳು ಸಾಕ್ಷಾತ್ ದೇವಿ ತರ ಕಾಣಿಸ್ತಿದ್ದಾಳೆ, ದುರ್ಗಾ ಪರಮೇಶ್ವರ ತರ ಕಾಣಿಸ್ತಿದ್ದಾಳೆ. ನಾವು ಅಮ್ಮ ಅಂದರೆ ಸಾಕು, ನಮಗೆ ಸಾಕ್ಷಾತ್ ದೇವಿ ಬಂದೇ ಬರುತ್ತಾಳೆ. ಅದಕ್ಕಾಗಿ ನಾನು ಎಲ್ಲರಿಗೂ ಹೇಳಿಷ್ಟೇ, ನೀವು ಎಷ್ಟೇ ಆಚರಣೆ ಮಾಡಿ ವಿಜೃಂಭಣೆ ಮಾಡಿ, ಆದರೆ ನಿಮ್ಮ ಮಕ್ಕಳಿಗೆ ನಾವು ಏನು ಕಲಿಸಬೇಕು? ತಂದೆ ತಾಯಿ ಅನ್ನೋದು ಸಂಸ್ಕೃತಿ ಕಲಿಸಬೇಕು. ಇಲ್ಲಾಂದರೆ ಅನಾಥಾಶ್ರಮ ಹೋಗೋದು ಗ್ಯಾರಂಟಿ. ಆ ಥರ ಆಗೋದು ಇಷ್ಟೇ. ಇನ್ನೂ ಭಾಳ ಇದ್ದಾರೆ, ಮಾತಾಡೋದು ಭಾಳ ಇದೆ. ಇಷ್ಟು ಹೇಳಿ 4 ಮಾತು ಮುಗಿಸುತ್ತೇನೆ. ಜೈ ಕನ್ನಡ. ಅಧ್ಯಕ್ಷತೆಯ ಜವಾಬ್ದಾರಿಯನ್ನು ವಹಿಸಿ ದಾರಿದೀವಿಗೆಯ ಮಾತುಗಳನ್ನು ಆಡಿದಂತಹ ಗುರುಗಳಾದ ಶ್ರೀ ವೇದಮೂರ್ತಿ ಡಾಕ್ಟರ್ ಕಾರಯ್ಯ ಹಿರೇಮಠರವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ, ಈಗ ತಾವೆಲ್ಲ ಕಾತರದಿಂದ ನಿರೀಕ್ಷಿಸ್ತಾ ಇರತಕ್ಕಂಥ ಮಾತೃದೇವ ಕರುಣಾಳ ರಕ್ಷಿತ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಡಾಕ್ಟರ್ ಸುಧಾ ತ್ಯಾಗರಾಜ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕ್ರಮವಾಗಿ ಒಬ್ಬೊಬ್ಬರ ಹೆಸರನ್ನೇ ನಾವು ಪ್ರಕಟಿಸ್ತಾ ಹೋಗ್ತೇವೆ. ದಯಮಾಡಿ ಅವರು ಬಂದು ಆಸೀನರಾಗಿ ಈಗಿನ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಶ್ರೀಮತಿ ಡಾಕ್ಟರ್ KV ಪದ್ಮಾ ಮೋಹನ್, ಪರಿಸರ ಮತ್ತು ರಾಜಕೀಯ ಕ್ಷೇತ್ರ, ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ಡಾಕ್ಟರ್ KV ಪದ್ಮಾ ಮೋಹನ್ ರವರ ಕಾರ್ಯವೈಖರಿಯನ್ನು ಗುರುತಿಸಿ, ಅವರ ಕೊಡುಗೆಯನ್ನು ಗುರುತಿಸಿ ಈಗಿನ ಮಾತೃದೇವ ಕರುಣಾಳ ರಕ್ಷಿತ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಡಾಕ್ಟರ್ KV ಪದ್ಮಾ ಮೋಹನ್ ಅವರು ಬಂದು ಆಸೀನರಾಗಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದೆ ಯಾರು ಸಿದ್ಧವಾಗಿರಬೇಕು ಅಂತ ಹೇಳ್ತೀನಿ, ಸಮಯದ ಕಾರಣಕ್ಕೋಸ್ಕರ. ಕಾಂಚನ ರಾಜೇಗೌಡ ಅವರು ಸಿದ್ಧವಾಗಿರಬೇಕು. ಮಾತೃದೇವ ಕರುಣಾಳ ರಕ್ಷಿತ. ನೋಡಿ, ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಮಾತೃಭೂಮಿ, ಮಾತೃವಾತ್ಸಲ್ಯ, ಎಷ್ಟೆಲ್ಲ ತಾಯಿಯನ್ನ ಕುರಿತು ನಾಣ್ಣುಡಿಗಳು, ತಾಯಿಯನ್ನ ಕುರಿತು ಕೀರ್ತನೆಗಳು, ತಾಯಿಯನ್ನ ಕುರಿತು ಸುಭಾಷಿತಗಳು ಎಷ್ಟೆಲ್ಲ ಇದ್ದಾವೆ. ಹಾಗೆ ಮಾತೃದೇವ ಕರುಣಾಳ ರಕ್ಷಿತ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೇವೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಕಾಂಚನ ರಾಜೇಗೌಡ ಕೆ, ಯುವ ಪ್ರಗತಿಪರ ಮಹಿಳೆ. ದಯಮಾಡಿ ವೇದಿಕೆ ಬರಬೇಕು. ಅವ್ರ ಪರವಾಗಿ ಇಲ್ಲೂ ಕೂಡ ಪುರುಷ ಆ ಕುರ್ಚಿಯನ್ನು ಕೂಡ ಆಕ್ರಮಿಸ್ಕೊಂಡ್ಬಿಡ್ತಾನೆ ಅಂದ್ರೆ ಏನ್ ಮಾಡೋದು ನಾವು? ಇರ್ಲಿ, ತಮಾಷೆ ಹೇಳದೆ. ತಮ್ಮ ಶ್ರೀಮತಿಯವರ ಸರ್ ಬಂದಿದ್ದಾರಲ್ಲ, ಕಾಂಚನ ರಾಜೇಗೌಡ. ಕಾಂಚನ ಅವರು ಅವರ ಶ್ರೀಮತಿಯವರ ಪರವಾಗಿ ರಾಜೇಗೌಡರು ಸ್ವೀಕರಿಸ್ತಾ ಇದ್ದಾರೆ. ಪ್ರಗತಿಪರ ರೈತ ಮಹಿಳೆ. ಇವರು ಕೂಡ
ಕುಟುಂಬದ ಹಿನ್ನೆಲೆಯಲ್ಲಿ ಬಂದವರು. ಮುಂದಿನ ಪ್ರಶಸ್ತಿ ಡಾಕ್ಟರ್ NS ಮಾಲತಿ ಸಿದ್ಧವಾಗಿರಬೇಕು. ಡಾಕ್ಟರ್ NS ಮಾಲತಿಯವರು ಡಾಕ್ಟರ್ NS ಮಾಲತಿ ಶಿಕ್ಷಣ ತಜ್ಞರು ಬಂದಿದ್ದಾರ? NS ಮಾಲತಿ ಅವರು ಇಲ್ವಾ? ಇದಾರಲ್ಲ, ಬನ್ನಿ ಸರ್. ಅವ್ರ ಪರವಾಗಿ ಅವರು ಸುಪುತ್ರನ ಬನ್ನಿ ಸರ್. ಡಾಕ್ಟರ್ NS ಮಾಲತಿ ಅವರು ಬಂದಿಲ್ಲ ಕಾರಣಾಂತರಗಳಿಂದ. ಅದರ ಬದಲಾಗಿ ಅವರ ಸುಪುತ್ರ, ತಮ್ಮ ಹೆಸರು ಸರ್? ವೇಣು ಮಾಧವ ಅವರು ಸ್ವೀಕರಿಸ್ತಾರೆ. ವೇಣು ಮಾಧವ ಅವರು ಆಸೀನರಾಗಬೇಕು. ಮಾಲತಿ ಅವರ ಸುಪುತ್ರ. ಮುಂದೆ ಡಾಕ್ಟರ್ KH ತಾರಾವತಿ ಹರೀಶ್ ಅವರು ಸಿದ್ಧವಾಗಿರಬೇಕು. ಬನ್ನಿ ಬನ್ನಿ ವೇಣು ಮಾಧವ ಅವರೇ. ವೇಣು ಮಾಧವ್. ಮುಂದೆ KH ತಾರಾವತಿ ಹರೀಶ್, ಮಾನವ ಹಕ್ಕುಗಳ ಜಾಗೃತಿ ಸಮಿತಿಯ ಜಿಲ್ಲಾಧ್ಯಕ್ಷರು. ಅಲ್ಲಿ ತಾರಾವತಿ ಹರೀಶ್ ಅವರಾದ್ಮೇಲೆ ಪುಷ್ಪ S ಅವರು ಸಿದ್ಧವಾಗಿರಬೇಕು. ಆಯುರ್ವೇದದ ಸಲಹೆಗಾರರು, ವಿಸ್ತಾರ ವೆಲ್ನೆಸ್ ಕೋಚ್ ಸೆಂಟರ್ನ ಮುಖ್ಯಸ್ಥರು, ಅವರು ಸಿದ್ಧವಾಗಿರಬೇಕು. KH ತಾರಾವತಿ ಹರೀಶ್, ಮಾನವ ಹಕ್ಕುಗಳ ಜಾಗೃತ ಸಮಿತಿಯ ಜಿಲ್ಲಾಧ್ಯಕ್ಷರು. ನೋಡಿ ಈ ಕಡೆ ನೋಡಿ. ನೆಕ್ಸ್ಟ್ ತಾರಾವತಿ ಹರೀಶ್ ಆಮೇಲೆ ಪುಷ್ಪ S. ಬನ್ನಿ ತಾರಾವತಿ ಹರೀಶ್ ಅವರು ದಯಮಾಡಿ ಆಸೀನರಾಗಬೇಕು. ಮಾನವ ಹಕ್ಕುಗಳ ಜಾಗೃತಿ ಸಮಿತಿಯ ಜಿಲ್ಲಾಧ್ಯಕ್ಷರು. ಇದಾದ್ಮೇಲೆ ಪುಷ್ಪ S. ಪುಷ್ಪ S ಅವರಾದ್ಮೇಲೆ ಉಮಾಕ್ಷಿ ಗೌಡ ಅವರು ಸಿದ್ಧವಾಗಿರಬೇಕು. ತಾರಾವತಿ ಹರೀಶ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಇದಾದ್ಮೇಲೆ ಪುಷ್ಪ S. ಚಪ್ಪಾಳೆ. ಸಾಧಕರಿಗೆ ನಿಮ್ಮ ಚಪ್ಪಾಳೆಯೇ ಸ್ಫೂರ್ತಿ, ನಿಮ್ಮ ಚಪ್ಪಾಳೆಯೇ ಅವರಿಗೆ ಶ್ರೀರಕ್ಷೆ ಮತ್ತು ಪ್ರೇರಣೆ. ಪುಷ್ಪ S ಆಯುರ್ವೇದದ ಸಲಹೆಗಾರರು, ವಿಸ್ತಾರ ವೆಲ್ನೆಸ್ ಸೆಂಟರ್ನ ಮುಖ್ಯಸ್ಥರು. ಉಮಾಕ್ಷಿ ಗೌಡ.
ವೆಂಕಟೇಶ್ ಮೂರ್ತಿ ಅವರು ಆಗಮಿಸಿದ್ದಾರೆ. ಅವರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸಭೆಗೆ. ಗಾಯಕರು ಹಾಗೂ ಸಮಾಜ ಸೇವಕರು. ನೆಕ್ಸ್ಟ್ ಉಮಾಕ್ಷಿ ಗೌಡ. ಉಮಾಕ್ಷಿ ಗೌಡ ಆದ್ಮೇಲೆ ಶ್ರೀಮತಿ ಶ್ರೀದೇವಿಯವರು ಸಿದ್ಧವಾಗಿರಬೇಕು. ಸಮಾಜ ಸೇವೆ ಮತ್ತು ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಶ್ರೀದೇವಿಯವರು ಸಿದ್ಧವಾಗಿರಬೇಕು. ಈಗ ಉಮಾಕ್ಷಿ ಗೌಡ ಅವರು ದಯಮಾಡಿ ಆಸೀನರಾಗಬೇಕು. ಕರ್ನಾಟಕ ಅಹಿಂದ ರೈತ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರು ಹಾಸನ ಶ್ರೀಮತಿ ಉಮಾಕ್ಷಿ ಗೌಡ ಅವರಿಗೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಈ ದಿನ ಮಾತೃದೇವ ಕರ್ನಾಡ ರಕ್ಷಿತ ಪ್ರಶಸ್ತಿಯನ್ನು ಕೊಡಮಾಡುವ ಮೂಲಕ ಗೌರವ ಸಮರ್ಪಣೆ ಮಾಡಲಾಗಿದೆ. ಶ್ರೀಮತಿ ಶ್ರೀದೇವಿ ಆದಮೇಲೆ ವಸಂತ ಲಕ್ಷ್ಮಿ ಅವರು ಸಿದ್ಧವಾಗಿರಬೇಕು. ಶ್ರೀದೇವಿ ಆದಮೇಲೆ ವಸಂತ ಲಕ್ಷ್ಮಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಅಧ್ಯಕ್ಷರು. ವಸಂತ ಲಕ್ಷ್ಮಿ ಅವರಾದ್ಮೇಲೆ ಶ್ರೀಮತಿ ನಾಗರತ್ನ ಅವರು ಸಿದ್ಧವಾಗಿದ್ದಾರೆ. ವಸಂತ ಲಕ್ಷ್ಮಿ ಅವರನ್ನ ವಿನಂತಿ ಮಾಡ್ತಾ ಇದ್ದೇನೆ, ದಯಮಾಡಿ ಅವರನ್ನು ಆಸೀನರಾಗಬೇಕು. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಅಧ್ಯಕ್ಷರು. ಶ್ರೀಮತಿ ನಾಗರತ್ನ ಅವರು ದಯಮಾಡಿ ಸಿದ್ಧವಾಗಿರಬೇಕು. ಮುಂದಿನ ಸನ್ಮಾನಿತರವರೇ. ನಾಗರತ್ನ ಅವರು ಬಂದಿದ್ದ ಹಾಗಿಲ್ಲ. ಶ್ರೀಮತಿ ಕಲಾವತಿಯವರು ಮಾನವ ಹಕ್ಕುಗಳ ಆಯೋಗ ಹಾಗೂ ಸಮಾಜ ಸೇವಕರು. ಕಲಾವತಿ